ನಮಸ್ಕಾರ ದೇವರು. ಡೇಟ್ ಇನ್ ವ್ಲಾಗ್ಗೆ ವಿತ್ ಎಡಿಟೆಡ್ ಓನ್ ವಾಯ್ಸಲ್ಲಿ ಇವತ್ತು ವೀಡಿಯೋ ಹಾಕ್ತಾಯಿದ್ದೀನಿ. ಡೇಟ್ ಇನ್ ವ್ಲಾಗ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ಬಂದುಬಿಟ್ಟು ವರ್ಕೌಟ್ಗೆ ಹೋಗಿಲ್ಲ, ಯಾಕಂದರೆ ಸಂಡೇ ರೆಸ್ಟ್ ಮಾಡ್ತಾಯಿದ್ದೀನಿ. ಜಿಮ್ಗೆ ಹೋಗಲ್ಲ ಸಂಡೇ, ಹಾಗಾಗಿ ರೆಸ್ಟ್ ಮಾಡ್ತಾಯಿದ್ದೀನಿ. ನೋಡಿ, ನೇಚರ್ ವ್ಯೂ ತೊಗೊಂಡು ಹೋಗ್ಬೇಕಂತ ಸಂಡೇ ಆರಾಮ್ ರೆಸ್ಟ್ ಮಾಡ್ತಾಯಿದ್ದೀವಿ, ವರ್ಕ್ ಮಾಡ್ತಾಯಿದ್ದೀನಿ ಆರಾಮ್. ಏನು ಪೊಲ್ಯೂಷನ್ ಇಲ್ಲ, ಏನಿಲ್ಲ. ಹಾಗಾಗಿ ಎಲ್ಲ ಒಂದು ಸಣ್ಣ ಇಂಟ್ರೊಡಕ್ಷನ್ ಏನಂದರೆ, ಸರ್ಕಾರಕ್ಕೊಂದು ಮನವಿ, ರೈತರ ಬೆಳೆಗಳಿಗೆ ಒಂದು ನಿರ್ದಿಷ್ಟ ರೇಟನ್ನು ಕೊಡಿ. ಅದರಿಂದ ಎಲ್ಲ ರೈತ ಬಾಂಧವರು ಎಲ್ಲರೂ ಖುಷಿಯಾಗಿರ್ತಾರೆ. ಹಾಗಾಗಿ ನಾನು ಸರ್ಕಾರಕ್ಕೊಂದು ಮನವಿ ಚಿಕ್ಕದೊಂದು, ಆಗ ನಾನು ಎಲ್ಲ ದೇಶ ಯೋಧರಿಗೊಂದು ಸೆಲ್ಯೂಟ್. ಹೆಲ್ತ್ ಬಗ್ಗೆ ಆಗಲಿ ಆದಷ್ಟು ಗಮನ ಕೊಡಿ. ನಿಮ್ಮ ಮೈಂಡನ್ನ ನೀವೇ ಟ್ರೈನ್ ಮಾಡ್ಬೋದು ಹೊರತು ಬೇರೆಯವ್ರು ಯಾರೂ ಟ್ರೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದಷ್ಟು ನಿಮ್ಮ ಮೈಂಡ್ಸೆಟ್ನ ನಿಮ್ಮ ಮೇಲೆ ಡಿಪೆಂಡ್ ಇಟ್ಕೊಳ್ಳಿ. ಬೇರೆಯವ್ರು ಯಾರು ಭಾಳ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಬಿಡಿ. ಆದಷ್ಟು ನಿಮ್ಮ ತಂದೆ ತಾಯಿ ಮಾತನ್ನು ಕೇಳಿ ಅಂತ ಹೇಳ್ತಾ, ನಿಮ್ಮ ದೇಹನಲ್ಲಿ ದಂಡಿಸಿ ಆದಷ್ಟು ರೆಸ್ಟ್ ಕೊಡೋಕ್ಕೆ ಹೋಗಬೇಡಿ. ಬಾಡಿನ ಆದಷ್ಟು ಶಾರ್ಟ್ ಟೈಮಲ್ಲಿ ರೆಸ್ಟ್ ಕೊಡಿ. ಓಕೆ, ನಾನು ಹಾಫ್ ಆನ್ ಅವರ್ ನಿದ್ದೆ ಮಾಡ್ಬೇಕಂದ್ರೆ ಹಾಫ್ ಆನ್ ಅವರೇ ನಿದ್ದೆ ಮಾಡಿ, 1 ಅವರ್ ನಿದ್ದೆ ಮಾಡ್ಬೇಕಾದ್ರೆ 1 ಅವರೇ ನಿದ್ದೆ ಮಾಡಿ. ಟೈಮಿಂಗ್ನ ಕಟ್ಟಿ ಹಾಕಿ ಆದಷ್ಟು ಕೆಲಸದ ಮೇಲೆ ಗಮನ ಕೊಡಿ. ಏನೋ ಯಾವುದೇ ಆಗಲಿ ನಿಮ್ಮ ಕೆಲಸ ಮೇಲೆ ಡಿಪೆಂಡ್ ಇರುತ್ತೆ. ನೀವೆಷ್ಟು ಕೆಲಸ ಮಾಡಿದ್ರೆ ಅದರ ಬೆಲೆ ನಿಮ್ಮ ಪ್ರತಿಫಲ ಸಿಗುತ್ತೆ. ಅದು ನಿಮ್ಮ ಮೇಲೆ ಡಿಪೆಂಡು. ಯಾಕಂದರೆ ವರ್ಕ್ ಈಸ್ ವರ್ಷಿಪ್ ಅಂತಾರಲ್ಲ, ಅದರ ಮೇಲೆ ಡಿಪೆಂಡು. ನೀವು ಕೆಲಸ ಮಾಡಿದ್ರೇ ಅದಕ್ಕೆ ಪ್ರತಿಫಲ ನಿಮಗೆ ಸಿಗುತ್ತೆ. ಆದರೆ ಕೆಲಸನೇ ಮಾಡಲಾರ್ದ್ರೆ ನಿಮಗೆ ಪ್ರತಿಫಲ ಸಿಗೋಂದ್ರೆ ಸಾಧ್ಯನೇ ಇಲ್ಲ ಈಗಿನ ಜನ್ರೇಷನಲ್ಲಿ. ನೀವು ವರ್ಕ್ ಮಾಡೋದ್ರ ಮೇಲೆ ಡಿಪೆಂಡು. ಯಾವುದೇ ಆಗಲಿ, ನೀವೆಷ್ಟು ವರ್ಕ್ ಮಾಡ್ತೀರ ಅದು ನಿಮ್ಮ ಮೇಲೆ ಡಿಪೆಂಡ್. ಯಾವುದೇ ವರ್ಕಲ್ಲಾಗಲಿ ಸ್ಟಡಿಯಲ್ಲಾಗಲಿ. ಈಗಿನ ಜನ್ರೇಷನ್ ಹುಡುಗರಿಗೆ ಹೇಳೋದೊಂದೇ ಇಷ್ಟಪಡ್ತೀನಿ, ಆದಷ್ಟು ನೀವು ಓನ್ ಡಿಸಿಷನ್ ತೊಗೋಬೇಡಿ. ನಿಮ್ಮ ಎಲ್ಡರ್ ಬ್ರದರ್ ಆಗಲಿ, ನಿಮ್ಮ ಮನೇಲಿ ತಂದೆ ತಾಯಿ ಯಾರಾದರೂ ಇರ್ತಾರಲ್ಲ, ಅವರು ಡಿಸಿಷನ್ ತೊಗೊಂಡು ಅವ್ರನ್ನ ಹೇಳಿಬಿಟ್ಟೆ ಡಿಸಿಷನ್ ತೊಗೊಳ್ಳಿ. ಯಾವುದೇ ಆಗಲಿ, ಬಿಸ್ನೆಸ್ ಆಗಲಿ ಸ್ಟಡಿಯಲ್ಲಾಗಲಿ, ಮುಂದಿನ ಸ್ಟ್ರಾಟಜಿ ಮೇಲೆ ಡಿಪೆಂಡ್ ಮಾಡಿ. ಓಕೆ, ಹಾಗೆ ಆದಷ್ಟು ಹೆಲ್ತ್ ಮೇಲೆ ಡಿಪೆಂಡ್ ಆಗಿರಿ. ಅದರ ಫಿಟ್ನೆಸ್ ಬಗ್ಗೆ ಗಮನ ಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನು ಇವತ್ತು ಡೇ 18 ವ್ಲಾಗ್ ಮಾಡೋಕ್ಕೆ ಕಾರಣ, ಭಾಳ ಈಗಿನ ಜನ್ರೇಷನ್ ಹುಡುಗರು ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿದ್ದಾರೆ. ಅದನ್ನು ನಾವು ಹೇಳೋದಕ್ಕಿಂತ ಇಂಪಾರ್ಟೆಂಟು ಅವ್ರನ್ನ ತಿಳ್ಕೊಬೇಕು. ಬ್ಯಾಡ್ ಹ್ಯಾಬಿಟ್ಸಿಂದ ದೂರ ಇರಬೇಕಂತ ಹೇಳ್ಬಿಟ್ಟು ಈಗಿನ ಜನ್ರೇಷನ್ ಹುಡುಗರು ಭಾಳ ಬ್ಯಾಡ್ ಹ್ಯಾಬಿಟ್ಸು. ಹಾಗಾಗಿ ಅದು ನಿಮ್ಮ ಮೇಲೆ ಡಿಪೆಂಡ್. ಆದಷ್ಟು ನಾನು ಹೇಳೋದ್ರಿಂದ, ಬೇರೆ ಯಾರೋ ಹೇಳೋದ್ರಿಂದ ನೀವು ಬಿಡೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತು ಅದನ್ನು. ಬಟ್ ನಿಮ್ಮ ಮೈಂಡ್ಸೆಟ್ಟು ನಿಮ್ಮ ಮೇಲೆ ಬಿಡೋದು, ನಿಮ್ಮ ದೇಹನ ನೀವು ದಂಡಿಸ್ಬೇಕು ಹೊರತು ಬೇರೆಯವ್ರು ಯಾರು ದಂಡಿಸೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮುಂದೊಂದು ದಿನ ಅದು ನಿಮಗೆ ಅರ್ಥ ಆಗುತ್ತೆ. ಅದ್ರ ಮೇಲೆ ಏನು ಡಿಪೆಂಡಪ್ಪ ಲೈಫ್ ಬಗ್ಗೆ. ನಾವು ಯಾಕೆ ನಮ್ಮ ದೇಹದ ಬಗ್ಗೆ ಗಮನ ತೊಗೋಬೇಕಂತ ಹೇಳ್ಬಿಟ್ಟು ಯಾವಾಗಾದ್ರೂ ಹಾಸ್ಪಿಟ್ಲಿಗೆ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ಅದನ್ನು. ಹಾಗಾಗಿ ಡೇ 18 ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಲವ್ ಯು ಆಲ್, ಟೇಕ್ ಕೇರ್.